Okay, so let's continue back to tabletop position. We'll drop the toes down. ಎರಡು ಕಾಲಿನ ಟೋಸ್ನ ಕೆಳಗಡೆ ಪ್ರೆಸ್ ಮಾಡ್ತಾ ಸ್ಲೋ ಆಗಿ ನೀನ ಲಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗತ್ತೋ ಅಷ್ಟು ಲಿಫ್ಟ್ ಯೋರ್ ನೀಸ್ ಅಪ್. ಸೊ ಇದೇ ಥರ ಮೂಮೆಂಟ್ ಮಾಡಿ ಸ್ಲೋಲಿ ಕಮ್ ಟು ಅಧೋಮುಖ ಶ್ವಾನಾಸನ. ಸೊ ಅಧೋಮುಖ ಶ್ವಾನಾಸನದಲ್ಲಿ ಕಾಲು ಮತ್ತು ಕೈ ಮಧ್ಯ ನಿಮ್ಮ ಬಾಡಿ ವೇಟ್ ಏನಿದೆಯೋ ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಕೈ ಮೇಲೆ ಕಾಲ್ ಮೇಲೆ ಈಕ್ವಲ್ ಬಾಡಿ ವೇಟ್ ಇರಬೇಕು. ಅದೇ ಥರ ಮೇಂಟೈನ್ ಮಾಡಿಕೊಂಡು ನಮ್ಮ ಬ್ಯಾಕ್ನ ಅಪ್ಪರ್ ಬಾಡಿನ ಕೈ ಎರಡರ ಮಧ್ಯ ತೊಗೊಂಬರ್ತಾ ಸ್ಟ್ರೆಚ್ ಮಾಡೋಣ ಸ್ಲೋಲಿ. ಸೊ ಬ್ರೀತ್ 1 2, ಆದಷ್ಟು ಡೀಪ್ ಬ್ರೀತಿಂಗ್ ಮಾಡಿ. 3 4 5. ಸೊ ಈ ಆಸನ ಮಾಡೋವಾಗ ನಮ್ಮ ಹೀಲ್ಸ್ ಈ ಥರ ಲಿಫ್ಟ್ ಆಗಿದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಕಾಫ್ ಮಸಲ್ ಸ್ಟ್ರೆಚ್ ಆದಮೇಲೆ ನಿಮಗೆ ಹೀಲ್ ಈ ಥರ ಡ್ರಾಪ್ ಮಾಡ್ಬೋದು. ಸೊ ಈ ಆಸನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಲೋ ಆಗಿ ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕಮ್ ಬ್ಯಾಕ್ ಟು ವಜ್ರಾಸನ. ಎರಡು ಹೀಲ್ಸ್ ಮೇಲೆ ಕೂತ್ಕೊಂಡು ಸ್ಲೋ ಆಗಿ ಒಂದೊಂದೇ ಕಾಲನ್ನ ಮುಂದೆ ಸ್ಟ್ರೆಚ್ ಮಾಡೋಣ ಸ್ಲೋಲಿ. ಸೊ ಯೋಗ, ಪ್ರತಿಯೊಂದು ಯೋಗಾಸನ ಮಾಡೋಕ್ಕೂ ನಿಮಗೆ ಕೋರ್ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟು. ಮತ್ತು ವೆಯ್ಟ್ ಲಾಸ್ಗೂ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಓವರ್ ಆಲ್ ಬಾಡಿ ಸ್ಟ್ರೆಂತ್ ಬರುತ್ತೆ. ಲಾಸ್ಟ್ ಆಸನ ಮಾಡೋಣ, ನಾವಾಸನ. ಸೊ ಸ್ಲೋಲಿ ಟೇಕ್ ಯೋರ್ ಬೋತ್ ದ ಲೆಗ್ಸ್ ಅಪ್. ಈ ಥರ ನೀ ಬೆಂಡ್ ಮಾಡಿ ಸ್ಲೋ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸ್ಲೋಲಿ. ಕೀಪ್ ಯೋರ್ ಬ್ಯಾಕ್ ಸ್ಟ್ರೇಟ್. ಕೀಪ್ ಸ್ಟ್ರೆಚಿಂಗ್ ಯೋರ್ ಹ್ಯಾಂಡ್ಸ್ ಫಾರ್ವರ್ಡ್. So if you're comfortable, you can slowly take your legs straight. Look forward. 1 2 3 4 5. ಈ ಆಸನನ ಇಲ್ಲೂ ಹೋಲ್ಡ್ ಮಾಡ್ಬೋದು. ಸೊ ನೀವು ಎಷ್ಟೊತ್ತು ಈ ಥರ ಹೋಲ್ಡ್ ಮಾಡಿ ಬ್ರೀತ್ ಮಾಡ್ತಿರೋ ಅಷ್ಟು ನಿಮ್ಮ ಬಾಡಿ ಸ್ಟ್ರೆಂತು ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ನಾವಾಸನ. 1 2 3 4 5. ಈ ಆಸನನ ಈ ಥರ ನೀ ಬೆಂಡ್ ಮಾಡ್ತಾನು ಹೋಲ್ಡ್ ಮಾಡ್ಬೋದು. ಮತ್ತು ಹೀಗೆ ಹೋಲ್ಡ್ ಮಾಡಿ ಸ್ವಲ್ಪ ಮೂಮೆಂಟ್ಸ್ ಮಾಡ್ಬೋದು. 1 2 3 4. ಫ್ರಮ್ ನಾವಾಸನ slowly come back. Stretch your legs forward. Slow down your breathing and then you can lie down. Relax in Shavasana. So collapse your back. Relax the body. We'll cut down all the external thoughts. Let the breathing slow down. Relax. Come back to your body consciousness. Move your toes, move your body slowly. Turn to your right side. Slowly you can come up. So come up, sit up in any comfortable position. Once again, relax your body. Relax all the facial muscles. We will end the session with a Omkara. Inhale. Inhale. Om. Rub the palms nicely. Generate a very good heat. Place the palms around your eyes. Feel the heat of your palm. Slowly open your eyes. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಖುಷಿ ಆಗುತ್ತೆ ನಮಗೆ ದಿನ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ. ಎಷ್ಟು ಹ್ಯಾಪಿ ಹಾರ್ಮೋನ್ಸ್ ಬರುತ್ತೆ, ಎಷ್ಟು ಹ್ಯಾಪಿ ಹಾರ್ಮೋನ್ಸ್ನ ನಾವು ಬಾಡಿನಲ್ಲಿ ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಸೊ ಮುಂದಿನ ಎಪಿಸೋಡಲ್ಲಿ ಇನ್ನೊಂದಷ್ಟು ಬಿಗಿನರ್ ಯೋಗನ ನಾನು ಹೇಳ್ಕೊಡ್ತಾ ಬರ್ತೀನಿ. ನೀವು ಇದೆರಡನ್ನೂ ಒಟ್ಟಿಗೆ ಮಾಡ್ಬೋದು, ಇಲ್ಲ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಹರಿ ಓಂ.